ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರು ಮಕಾಡೆ ಮಲಗೋದಕ್ಕೆ ಕಾರಣ ಏನು? ಯಾಕೆಯಾಗಿ ಈ ತರದ ನಂಬರ್ ಬರೋದಕ್ಕಾದ್ರೆ ಹಿಂದಿರುವಂತ ರೀಸನ್ಗಳೇನು? ಸಹಜವಾಗಿ ಉಟ್ಕೊಳ್ಳುವಂತ ಪ್ರಶ್ನೆ ಇದು. ದಕ್ಷಿಣ ಬಂಗಾಳದ ಮುಸ್ಲಿಂ ಕ್ಷೇತ್ರಗಳಲ್ಲಿ ಮತಗಳು ವಿಭಜನೆ ಆಗಿದೆ, ಡಿವೈಡ್ ಆಗಿದೆ. ಇದು ಬಿಜೆಪಿಗೆ ದೊಡ್ಡ ಅನುಕೂಲ ಆಗಿತ್ತು. ಸುವೇಂದು ಅಧಿಕಾರಿ ಟಿಎಂಸಿ 15 ವರ್ಷಗಳ ಕಾಲ ಸತತ ಅಧಿಕಾರವನ್ನು ನಡೆಸಿದ್ದು, ಸ್ಥಳೀಯ ನಾಯಕರ ಭ್ರಷ್ಟಾಚಾರ ಮತ್ತೆ ಆಡಳಿತಾತ್ಮಕ ವೈಫಲ್ಯ, ಅದರ ಜೊತೆಗೆ ಆಡಳಿತ ವಿರೋಧಿ ಅಲೆಯಿಂದಾಗಿ ಬಿಜೆಪಿ ಗೆಲುವಿನತ್ತ ದಾಪುಗಾಲನ್ನು ಇಡ್ತಾ ಇರೋದು. ಆಲ್ಮೋಸ್ಟ್ ಬರೆದಿಟ್ಕೊಳ್ಳಿ ಬಿಜೆಪಿನೇ. ಬಟ್ ಆ ನಂಬರ್ಸ್ಗಳು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಷ್ಟೇ. ಬಟ್ 100% ಈಗ ಅಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ. ಆಮೇಲೆ ಸಾಕಷ್ಟು ರೀಸನ್ಗಳು ಕೂಡ ಇದೆ ಯಾಕಾಗಿ ಜನ ಈ ಬಾರಿ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂಥೇಳಿ. ಭ್ರಷ್ಟಾಚಾರ, ಆಡಳಿತಾತ್ಮಕ ವೈಫಲ್ಯ, ಅದರ ಜೊತೆಗೆ ಆಡಳಿತ ವಿರೋಧಿ ಅಲೆಯಿಂದಾಗಿ ಬಿಜೆಪಿ ಅಲ್ಲಿ ಗೆಲುವಿನತ್ತ ದಾಪುಗಾಲಿಡ್ತಾ ಇದೆ. ಬಾಂಗ್ಲಾ ವಲಸಿಗರನ್ನ ಬಳಸ್ಕೊಂಡಿದ್ರಿಂದ ಟಿಎಂಸಿಗೆ ಹಿನ್ನಡೆಯಾಗಿದೆ. ಸಾಕಷ್ಟು ಆರೋಪಗಳು ಕೂಡ ಇದೆ ಮಮತಾ ಅವರ ವಿರುದ್ಧವಾಗಿ. ಅದರಲ್ಲೂ ವಲಸಿಗರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಅವರಿಂದನೇ ಅವ್ರು ಇಲ್ಲಿವರೆಗೂ ಗೆದ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ವೋಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಯಾರೂ ಬರ್ತಾ ಇರಲಿಲ್ಲ ವೋಟಿಂಗ್ ಮಾಡೋದಕ್ಕೆ. ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಭಾಳ ಕಡಿಮೆ ಇರ್ತಾ ಇತ್ತು. ಬಟ್ ಈ ಬಾರಿ ಹಂಗಾಗಲಿಲ್ಲ. ಇಡೀ ಸೆಕ್ಯೂರಿಟಿ ಎಲ್ಲ ಟೈಟ್ ಸೆಕ್ಯೂರಿಟಿಯನ್ನು ಕೊಟ್ಟು ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಎಲ್ಲ ಭದ್ರತೆಯನ್ನು ಕಲ್ಪಿಸಿ ಈ ಬಾರಿ ವೋಟಿಂಗ್ ಪ್ರಕ್ರಿಯೆ ನಡೆದಿದ್ದು, ಅದರಲ್ಲಿ ಬಿಜೆಪಿ ಗೆಲುವಿನತ್ತ ದಾಪುಗಾಲಿಡ್ತಾ ಇದೆ. ಆಲ್ಮೋಸ್ಟ್ 199, ಮ್ಯಾಜಿಕ್ ನಂಬರ್ 148 ಒಟ್ಟಿರುವಂಥ ಕ್ಷೇತ್ರಗಳು 294.